ನಮಸ್ಕಾರ ಸ್ನೇಹಿತರೆ. ನಾವೆಲ್ಲ ಕಷ್ಟಪಟ್ಟು ದುಡಿದ ಹಣವನ್ನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಹಣ ಬೆಳೆಯಲಿ ಮತ್ತು ನಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ. ಆದರೆ ಎಷ್ಟೋ ಬಾರಿ ಮಾರ್ಕೆಟ್ ಚೆನ್ನಾಗಿದ್ರೂ, ಫಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೂ ಕೂಡ ನಮ್ಮ ಕೈಗೆ ಲಾಭ ಬರುವುದು ಮಾತ್ರ ಬಹಳ ಕಡಿಮೆಯೇ. ಇನ್ನು ಆಕ್ಸಿಸ್ ಮ್ಯೂಚುವಲ್ ಫಂಡ್ನ ಈ ರಿಪೋರ್ಟ್ನ ಪ್ರಕಾರ ಸಾಮಾನ್ಯವಾಗಿ ಒಂದು ಮ್ಯೂಚುವಲ್ ಫಂಡ್ 18% ಲಾಭವನ್ನು ಕೊಟ್ಟರೂ ರಿಟೇಲ್ ಹೂಡಿಕೆದಾರರ ಕೈಗೆ ಸಿಕ್ಕಿದ್ದು ಮಾತ್ರ 12.5% ಮಾತ್ರ. ಅರೆ, ಈ 5-6% ಹಣ ಎಲ್ಲಿ ಹೋಯಿತು ಎಂದು ಕೇಳುತ್ತೀರಾ? ಇದಕ್ಕೆ ಮುಖ್ಯ ಕಾರಣವೇ ನೀವು ಮಾಡುವ ಆ ಸಣ್ಣ ಸಣ್ಣ ತಪ್ಪುಗಳು ಮತ್ತು ಮ್ಯೂಚುವಲ್ ಫಂಡನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮಾಡುವ 6 ತಪ್ಪುಗಳನ್ನು ತುಂಬ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಈ ನವೆಂಬರ್ 2025ರ ಹೊಸ ರಿಪೋರ್ಟ್ನ ಪ್ರಕಾರ ಜನ ಎಲ್ಲಿ ಎಡವುತ್ತಿದ್ದಾರೆ ಮತ್ತು ಅದನ್ನು ಸರಿ ಮಾಡಿಕೊಳ್ಳೋದು ಹೇಗೆ ಅಂತ ನೋಡುತ್ತಾ ಹೋಗೋಣ. ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ, ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ. ಪಾಯಿಂಟ್ ನಂಬರ್ 1, ಪಾಸ್ಟ್ ಪರ್ಫಾರ್ಮೆನ್ಸ್ ಅಥವಾ ಹಳೆ ರೆಕಾರ್ಡನ್ನು ನೋಡುವುದು. ವೀಕ್ಷಕರೇ, ಸಾಮಾನ್ಯವಾಗಿ ನಾವೆಲ್ಲರೂ ಗಾಡಿ ಓಡಿಸುವಾಗ ಬಹುಮುಖ್ಯವಾಗಿ ಮುಂದೆನೇ ನೋಡುತ್ತಿರುತ್ತೇವೆ. ಕೆಲವು ಬಾರಿ ಮಾತ್ರ ರಿಯರ್ ವ್ಯೂ ಮಿರರ್ ಅನ್ನು ಬಳಸುತ್ತೇವೆ ಅಲ್ವೇ? ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಾಗ ಬಹುತೇಕ ಜನರು ಇದರ ಉಲ್ಟಾ ಪ್ರೊಸೆಸ್ ಮಾಡುತ್ತಾರೆ. ಅದೇನೆಂದರೆ, ಈ ಫಂಡ್ ಕಳೆದ ವರ್ಷ ಜಾಸ್ತಿ ಲಾಭ ಕೊಟ್ಟಿದೆ ಅಂತ ಅದಕ್ಕೆ ಹಣವನ್ನು ಹಾಕುತ್ತಾರೆ. ಇದನ್ನೇ ನಾವು ಚೇಸಿಂಗ್ ದಿ ಪಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಅಲ್ಲಿಗೆ ಈ ವರ್ಷ ಒಂದು ಮ್ಯೂಚುವಲ್ ಫಂಡ್, ಮುಂದಿನ ವರ್ಷ ಮತ್ತೊಂದು ಮ್ಯೂಚುವಲ್ ಫಂಡ್, ಹೀಗೆ ಪ್ರತಿ ವರ್ಷ ಮ್ಯೂಚುವಲ್ ಫಂಡಿಂದ ಮ್ಯೂಚುವಲ್ ಫಂಡ್ಗೆ ಜಂಪ್ ಆಗುತ್ತಾ ಹೋಗುತ್ತೀವಿ. ಅಲ್ಲಿಗೆ ನಾವು ಒಂದು ಮ್ಯೂಚುವಲ್ ಫಂಡ್ನ ಪೀಕ್ನಲ್ಲಿದ್ದಾಗ ಹಣ ಹಾಕಿ ಅದರ ಲಾಭ ಕಡಿಮೆಯಾದಾಗ ಹಣವನ್ನು ವಾಪಸ್ ತೆಗೆದುಕೊಂಡು ಹೋಗುತ್ತೇವೆ. ಇದರಿಂದ ನಮ್ಮ ರಿಟರ್ನ್ ಬಹಳಷ್ಟು ಕುಸಿತವಾಗುತ್ತದೆ. ಇದರ ಬದಲಿಗೆ ಸಾಮಾನ್ಯವಾಗಿ ನಾವು ಲಾಂಗ್ ಟರ್ಮ್ನಲ್ಲಿ, ಅಂದರೆ ಕನಿಷ್ಠ 10 ಅಥವಾ 5 ವರ್ಷಗಳಲ್ಲಿ ಈ ಫಂಡ್ ಎಷ್ಟು ರಿಟರ್ನ್ ಕೊಟ್ಟಿದೆ ಎಂಬುದನ್ನು ಒಂದೆರಡು ಬಾರಿ ಅಬ್ಸರ್ವ್ ಮಾಡಬೇಕೇ ಹೊರತು ಕೇವಲ ಪಾಸ್ಟ್ ರಿಟರ್ನ್ ಒಂದೇ ಮಾನದಂಡವಾಗಬಾರದು. ಇನ್ನು ಎರಡನೆಯ ತಪ್ಪು, ಮಾರ್ಕೆಟ್ ಬಿದ್ದಾಗ SIPಯನ್ನು ನಿಲ್ಲಿಸುವುದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಕುಸಿತವಾದರೂ ಸಾಕು, ಮ್ಯೂಚುವಲ್ ಫಂಡ್ನ SIPಗಳನ್ನು ದೊಡ್ಡ ಮಟ್ಟದಲ್ಲಿ ನಿಲ್ಲಿಸಲಾಗುತ್ತದೆ. ಈಗ ಉದಾಹರಣೆಯಾಗಿ ನೋಡಿ, ನೀವು ತರಕಾರಿ ಮಾರ್ಕೆಟ್ನಲ್ಲಿ ಈರುಳ್ಳಿಯನ್ನು ಕೊಳ್ಳಲು ಹೋಗಿರುತ್ತೀರಿ. 100 ರೂಪಾಯಿ ಇದ್ದ ಈರುಳ್ಳಿಯ ಬೆಲೆ 50 ರೂಪಾಯಿಗೆ ಇಳಿದ್ರೆ ನೀವು ಏನು ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳಿಕೊಳ್ಳಿ. ಅರೆ, 50 ರೂಪಾಯಿಗೆ ಇಳಿದಿದೆ, ಇನ್ನು ಮುಂದೆ ನಮಗೆ ಈರುಳ್ಳಿ ಸಾವಾಸ ಬೇಡ ಅಂತ ದೂರ ಹೋಗ್ತೀರಾ, ಅಥವಾ ಅಯ್ಯೋ 50 ರೂಪಾಯಿಗಷ್ಟೇ ಅಲ್ವಾ, ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳೋಣ ಅಂತ ನೋಡ್ತೀರಾ? ಹಾಗೆ ಮ್ಯೂಚುವಲ್ ಫಂಡ್ನಲ್ಲೂ ಕೂಡ ಅದೇ ನಿಯಮವನ್ನು ಪಾಲಿಸಬೇಕು. 2025 ನವೆಂಬರ್ನ AMFI ಡೇಟಾ ಪ್ರಕಾರ ಮಾರ್ಕೆಟ್ ಸ್ವಲ್ಪ ಅಲ್ಲಾಡಿದ್ದಕ್ಕೆ ಬರೋಬ್ಬರಿ 76% ಜನ ತಮ್ಮ SIPಯನ್ನೇ ನಿಲ್ಲಿಸಿದ್ರು. ಇದು ದೊಡ್ಡ ತಪ್ಪು. ಮಾರ್ಕೆಟ್ ಬಿದ್ದಾಗ SIP ನಿಲ್ಲಿಸೋದು ಅಂದರೆ ಡಿಸ್ಕೌಂಟ್ ಆಫರ್ ಇದ್ದಾಗ ನನಗೆ ಬೇಡ ಅಂತ ಹೇಳಿ ಹೊರಟು ಹೋದ ಹಾಗೆ. ಇನ್ನು ಲಾಂಗ್ ಟರ್ಮ್ನಲ್ಲಿ SIPಯಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಇದು ನಿಜವಾಗ್ಲೂ ಕೂಡ ಸದಾವಕಾಶವಿದ್ದಂತೆ. ಈ ಹಣಗಳೇ ನಿಮಗೆ ಮುಂದೆ ಹೆಚ್ಚಿನ ರಿಟರ್ನ್ ಅನ್ನು ತಂದುಕೊಡುತ್ತವೆ. ಆದ್ದರಿಂದ ಮಾರ್ಕೆಟ್ ಕುಸಿತವಾದಾಗ SIPಯನ್ನು ನಿಲ್ಲಿಸುವುದು ದೊಡ್ಡ ತಪ್ಪು. ಇನ್ನು ಮೂರನೆಯ ತಪ್ಪು, ಪದೇ ಪದೇ ಫಂಡ್ಗಳನ್ನು ಬದಲಾಯಿಸುವುದು. ಇದನ್ನು ಫ್ರೀಕ್ವೆಂಟ್ ಚರ್ನಿಂಗ್ ಆಫ್ ಪೋರ್ಟ್ಫೋಲಿಯೋ ಎಂದು ಕರೆಯುತ್ತಾರೆ. ನೀವು ಹೀಗೆ ಪದೇ ಪದೇ ಮ್ಯೂಚುವಲ್ ಫಂಡನ್ನು ಬದಲಾಯಿಸೋದು ಒಂದು ರೀತಿ ಒಂದು ಗಿಡ ನೆಟ್ಟು ಪ್ರತಿದಿನ ಅದರ ಬೇರು ಕಿತ್ತು ಬೆಳೆದಿದೆಯಾ ಇಲ್ವಾ ಅಂತ ನೋಡಿದ ಹಾಗಾಗುತ್ತೆ. ಮ್ಯೂಚುವಲ್ ಫಂಡ್ನ ವಿಷಯದಲ್ಲೂ ಕೂಡ ಅಷ್ಟೇ. ಪ್ರತಿ ಮ್ಯೂಚುವಲ್ ಫಂಡ್ ಬೆಳೆಯೋದಕ್ಕೆ ಒಂದಷ್ಟು ಟೈಮ್ ಬೇಕೇ ಬೇಕು. ಆದರೆ ಜನ ಮಾತ್ರ ಟ್ರೇಡಿಂಗ್ನ ರೀತಿಯೇ ಪ್ರತಿದಿನ ಅಥವಾ ತಿಂಗಳಿಗೊಮ್ಮೆ ಫಂಡನ್ನು ಬದಲಾಯಿಸುತ್ತಾ ಹೋಗುತ್ತಾರೆ. ಒಂದು ರಿಪೋರ್ಟ್ ಪ್ರಕಾರ ಮಾರ್ಕೆಟ್ ಏರುವಾಗ ಕೆಲವರು ವರ್ಷಕ್ಕೆ 6 ಬಾರಿ ತಮ್ಮ ಇನ್ವೆಸ್ಟ್ಮೆಂಟನ್ನೇ ಬದಲಾಯಿಸುತ್ತಾರೆ. ಇದರಿಂದ ನಿಮಗೆ ಕಾಂಪೌಂಡಿಂಗ್ ಎಫೆಕ್ಟ್ ಕೂಡ ಸಿಗೋದಿಲ್ಲ. ಬದಲಿಗೆ ಎಕ್ಸಿಟ್ ಲೋಡ್ ಮತ್ತು ಟ್ಯಾಕ್ಸ್ ಇತರ ಚಾರ್ಜಸ್ಗಳಿಂದ ನಿಮಗೆ ಲಾಭವಿರಲಿ ನಷ್ಟವೇ ಹೆಚ್ಚಿನ ಬಾರಿ ಉಂಟಾಗುತ್ತದೆ. ಆದ್ದರಿಂದ ಒಂದು ಬಾರಿ ನೀವು ಫಂಡನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಆ ಫಂಡ್ನಲ್ಲೇ ಹೆಚ್ಚಿನ ಅವಧಿಯನ್ನು ನೀಡಿ ಅದರಲ್ಲೇ ಮುಂದುವರಿಯುವುದೇ ಉತ್ತಮವಾಗಿರುತ್ತದೆ. ಇನ್ನು 4ನೇ ಪಾಯಿಂಟ್, ಅದು ಲ್ಯಾಕ್ ಆಫ್ ಪೇಷನ್ಸ್ ಅಥವಾ ತಾಳ್ಮೆ ಇಲ್ಲದಿರುವುದು. ಸಾಮಾನ್ಯವಾಗಿ ಇಂದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವವರು ಪ್ರತಿ ತಿಂಗಳಿಗೋ, ಪ್ರತಿ ದಿನವೋ, ಪ್ರತಿ ವಾರವೂ ಕೂಡ ತಮಗೆ ಇಷ್ಟು ರಿಟರ್ನ್ಸ್ ಬೇಕೆಂಬ ರೀತಿಯಲ್ಲಿ ನೋಡುತ್ತಾರೆ. ಆದರೆ ಮ್ಯೂಚುವಲ್ ಫಂಡ್ನ ಮ್ಯಾಜಿಕ್ ಇರೋದೇ ದೀರ್ಘಾವಧಿಯಲ್ಲಿ. ಅಂದರೂ ಕನಿಷ್ಠ ಪಕ್ಷ 7ರಿಂದ 10 ವರ್ಷಗಳ ಸಮಯವನ್ನು ನೀಡಬೇಕಾಗುತ್ತದೆ. ಇನ್ನು ಡಾಲ್ಬರ್ 2025ರ ರಿಪೋರ್ಟ್ ಪ್ರಕಾರ ಅಮೆರಿಕದ S&P 500 ಮಾರ್ಕೆಟ್ 25% ನೀಡಿದಾಗಲೂ ಕೂಡ ಆವರೇಜ್ ಹೂಡಿಕೆದಾರರಿಗೆ ಸಿಕ್ಕಿದ್ದು ಮಾತ್ರ 16%.
ಇಲ್ಲಿ ಸುಮಾರು 8% ಲಾಭವನ್ನು ಜನ ಕೇವಲ ತಮ್ಮ ಭಯ ಮತ್ತು ದುಡುಕು ನಿರ್ಧಾರಗಳಿಂದಲೇ ಕಳೆದುಕೊಂಡ್ರು. ಮಾರ್ಕೆಟ್ನಲ್ಲಿ ನೀವು ಯಾವಾಗ ಹಣ ಹಾಕ್ತೀರಾ ಅನ್ನೋದು ಎಷ್ಟು ಮುಖ್ಯವೋ, ಇನ್ನು ಅದಕ್ಕಿಂತಲೂ ಬಹಳ ಇಂಪಾರ್ಟೆಂಟ್ ಆದದ್ದು ಎಷ್ಟು ಸಮಯ ಮಾರ್ಕೆಟ್ಗೆ ನೀಡುತ್ತೀರಿ ಎಂಬುದು. ಇನ್ನು 5ನೇ ಪಾಯಿಂಟ್, ಹರ್ಡ್ ಮೆಂಟಾಲಿಟಿ, ಅಥವಾ ಇದನ್ನು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಕುರಿಗಳನ್ನು ಫಾಲೋ ಮಾಡುವುದು ಎಂದು ಹೇಳಬಹುದು. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರೋ ಒಬ್ಬರು ಈ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ, ನನಗೆ ಇದರಿಂದ ಸಖತ್ ಲಾಭ ಬಂತು ಅಂತಾರೆ. ತಕ್ಷಣ ನೀವು ಕೂಡ ಆ ಫಂಡ್ಗೆ ನಿಮ್ಮ ರಿಸ್ಕ್ ಪ್ರೊಫೈಲನ್ನು ನೋಡದೆ ಹೋಗಿ ಹಣ ಹೂಡಿಕೆ ಮಾಡುವುದು. 2023ರಲ್ಲೂ ಕೂಡ ಇದೇ ಆಯಿತು. 2021-22ರಲ್ಲಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ಗಳಿಸಿದ್ದ ಅದ್ಭುತ ರಿಟರ್ನ್ನಿಂದ ಜನ ಮುಗಿಬಿದ್ದು 2023-24ರಲ್ಲಿ ಸುಮಾರು 41,000 ಕೋಟಿ ರೂಪಾಯಿಗಳನ್ನು ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ ಸುರಿದ್ರು. ಅದಾದ ನಂತರ ಕಳೆದ 1-2 ವರ್ಷದಿಂದ ಹಲವಾರು ಸ್ಮಾಲ್ ಕ್ಯಾಪ್ ಫಂಡ್ಗಳು ಇನ್ನು ನೆಗೆಟಿವ್ ಟೆರಿಟರಿಯಲ್ಲೇ ಇದೆ. ಆದ್ದರಿಂದ ಯಾರೋ ಹೇಳಿದ ರೀತಿ ಮಾಡಲು ಹೋಗಿ ನಿಮ್ಮ ಹಣವನ್ನು ಕಳೆದುಕೊಳ್ಳಬೇಡಿ. ಇನ್ನು ಕೊನೆಯ ಮತ್ತು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಅದು ತಪ್ಪು ಗುರಿ ಅಥವಾ ಅಲ್ಪಾವಧಿಯ ಹೂಡಿಕೆ ಎನ್ನಬಹುದು. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಮಾಡುವ ಬಹಳ ಇಂಪಾರ್ಟೆಂಟ್ ಮಿಸ್ಟೇಕ್ ಇದು. ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಅಥವಾ ಶಾರ್ಟ್ ಟರ್ಮ್ನ ಅವಧಿಗೆ ಈಕ್ವಿಟಿಯಲ್ಲಿ ಹಣವನ್ನು ಹೂಡಿಕೆ ಮಾಡೋದು. ಇಲ್ಲಿ ಕೆಲವರು ಮುಂದಿನ 3 ತಿಂಗಳಿಗೋ 6 ತಿಂಗಳಿಗೋ ಅಥವಾ ಮುಂದಿನ 1 ವರ್ಷಕ್ಕೆ ಬೇಕಾಗಲು ಇಟ್ಟಿರುವ ಹಣವನ್ನು ತೆಗೆದುಕೊಂಡು ಹೋಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹಾಕುತ್ತಾರೆ. ಯಾಕೆ? ಸಿಂಪಲ್, ಬ್ಯಾಂಕ್ನಲ್ಲಿ ಅಥವಾ FDಯಲ್ಲಿ ಹಣ ಇಟ್ಟರೆ ಬರೀ 7% ಸಿಗುತ್ತೆ, ಮ್ಯೂಚುವಲ್ ಫಂಡ್ನಲ್ಲಿ ಹಣ ಇಟ್ಟರೆ 15-20% ಸಿಗುತ್ತಲ್ಲ ಅನ್ನೋ ಆಸೆ. ಆದರೆ ಇಲ್ಲೇ ಇರೋದು ಟ್ವಿಸ್ಟ್. ಸಾಮಾನ್ಯವಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಲೀನಿಯರ್ ರಿಟರ್ನ್ ಅನ್ನು ಕೊಡೋದಿಲ್ಲ. ಅಂದರೆ ಒಂದು ವರ್ಷ 2%, ಮತ್ತೊಂದು ವರ್ಷ 20%, ಮಗದೊಂದು ವರ್ಷ -4% ಹೀಗೆ ಕೊಡುತ್ತಾ ಹೋಗುತ್ತದೆ. ಆವರೇಜ್ ಮಾಡಿ 16 ವರ್ಷಗಳ ಸಮಯವನ್ನು ನೀಡಿದಾಗ ಮಾತ್ರ ಸಾಮಾನ್ಯವಾಗಿ ಎಲ್ಲರೂ ಹೇಳುವ ಈ 12%, 15% ಅಥವಾ 20%ಗೆ ಬಂದು ನಿಲ್ಲುತ್ತದೆ. ಆದರೆ ಕೆಲವರು ಕೇವಲ 3 ತಿಂಗಳಿಗೋ 6 ತಿಂಗಳಿಗೋ ಅಥವಾ 1-2 ವರ್ಷಗಳಿಗಾಗಿ ತಮ್ಮ ಹಣವನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹಾಕುತ್ತಾರೆ. ಇದರಿಂದ ಸರಿಯಾಗಿ ನಿಮಗೆ ಹಣ ಬೇಕಾದಾಗ ಮಾರ್ಕೆಟ್ 20% ಡೌನ್ ಆದರೆ ನಿಮ್ಮ ಅಸಲು ಹಣವು ಕೂಡ ಇಲ್ಲಿ ಬರೋದಿಲ್ಲ. ಅದಕ್ಕೆ 3 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಇದ್ದರೆ ದಯವಿಟ್ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ. ಅದಕ್ಕೆ ಬ್ಯಾಂಕ್, FD ಅಥವಾ ಲಿಕ್ವಿಡ್ ಫಂಡ್ಗಳನ್ನೇ ಬಳಸಿ. ಸೊ ಫ್ರೆಂಡ್ಸ್, ಮ್ಯೂಚುವಲ್ ಫಂಡ್ನಲ್ಲಿ ಶ್ರೀಮಂತರಾಗೋಕೆ ದೊಡ್ಡ ಬುದ್ಧಿವಂತಿಕೆ ಬೇಕಿಲ್ಲ. ಅಲ್ಲಿ ಬೇಕಿರೋದು ಶಿಸ್ತು ಮಾತ್ರ. ಹಳೆಯ ರೆಕಾರ್ಡನ್ನು ನೋಡಿ ಮೋಸ ಹೋಗಬೇಡಿ. ಅದೇ ರೀತಿ ಮಾರ್ಕೆಟ್ ಬಿದ್ದಾಗ SIPಯನ್ನು ನಿಲ್ಲಿಸಬೇಡಿ. ಶಾರ್ಟ್ ಟರ್ಮಿಗೋಸ್ಕರ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ. ಕೇವಲ ಒಳ್ಳೆಯ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡಿ ಮತ್ತು ತಾಳ್ಮೆಯಿಂದ ಕಾಯಿರಿ. ಆಗ ಹಣ ತಾನಾಗಿಯೇ ಬೆಳೆಯುತ್ತದೆ. ಈ ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೈನಿಂಗ್ ಆಫ್ ಫಿನ್ಬಿಸ್ ಕನ್ನಡ.